ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೀಡಿದ ಸಂವಿಧಾನದಿಂದ ಇವತ್ತು ನಾವು ಈ ಸ್ಥಾನದಲ್ಲಿದ್ದೇವೆ. ಶಾಸಕ ಎಂ.ಸಿ. ಶ್ರೀನಿವಾಸ್ ಬರುವ ಜನವರಿ 21ರಂದು ಬೆಳಗಾವಿ ನಗರದಲ್ಲಿ ನಡೆಯಲಿರುವ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಶತಮಾನೋತ್ಸವ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಕುಡಚಿ ಪಟ್ಟಣದ ರೋಶ್ನಿ ಪ್ಯಾಲೇಸ್ನಲ್ಲಿ ಜರುಗಿತು. ಶತಮಾನೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಬೆಂಗಳೂರಿನ ಪುಲಿಕೇಶ ನಗರದ ಶಾಸಕ ಎ.ಸಿ. ಶ್ರೀನಿವಾಸ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು 1924ರಲ್ಲಿ ಮಹಾತ್ಮ ಗಾಂಧಿ ಅವರು ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸಮಾವೇಶ ಜರುಗಿ 100 ವರ್ಷಗಳ ಶತಮಾನೋತ್ಸವ ಸ್ಮರಣೆಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಪಕ್ಷದ ರಾಷ್ಟ್ರೀಯ ಹಾಗೂ ರಾಜ್ಯದ ವಿವಿಧ ಮುಖಂಡರ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಕಾರ್ಯಕರ್ತರು ಭಾಗವಹಿಸಲಿದ್ದು, ಕುಡಚಿ ಮತ್ತು ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಯಶಸ್ವಿಗೊಳಿಸಲು ವಿನಂತಿಸಿದರು. ಕುಡಚಿ ಮತಕ್ಷೇತ್ರದಿಂದ ಶಾಸಕ ಮಹೇಂದ್ರ ತಮ್ಮಣ್ಣವರ ನೇತೃತ್ವದಲ್ಲಿ 3,000ಕ್ಕೂ ಹೆಚ್ಚಿನ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಬೇಕೆಂದು ಕೇಳಿಕೊಂಡರು. ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಶಾಸಕ ಎ.ಸಿ. ಶ್ರೀನಿವಾಸ್, ಮಹಾತ್ಮ ಗಾಂಧಿಯವರ ತ್ಯಾಗದಿಂದ ಇವತ್ತು ನಮ್ಮ ದೇಶ ಸ್ವತಂತ್ರವಾಗಿದೆ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೀಡಿದ ಸಂವಿಧಾನದ ಫಲವಾಗಿ ಇವತ್ತು ಅನೇಕರು ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ಸಾಧ್ಯವಾಗಿದೆ ಎಂದರು. ಅಷ್ಟೇ ಯಾಕೆ, ಚಹಾ ಮಾರುವ ವ್ಯಕ್ತಿ ಕೂಡ ಈ ದೇಶದ ಪ್ರಧಾನಿಯಾಗಲು ಸಾಧ್ಯವಾಗಿದೆ ಎಂದರೆ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಶಕ್ತಿ ಎಂದು ತಿಳಿಸಿದರು. ಮಹೇಂದ್ರ ತಮ್ಮಣ್ಣವರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಜಾಸ್ಮಿನ್ ಅಲಾಸೆ, ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ, ಪುರಸಭೆ ಅಧ್ಯಕ್ಷ ಹಮೀದೀನ್ ರೋಹಿಲೆ, ಮುಷ್ಫಿಕ್ ಜಿನಾಬಡೆ, ಮುರಾರಿ ಮಾನೆ, ಪರಗೌಡ ಪಾಟೀಲ್, ಗುರುಬಾದ ಚೌಗಲ, ಸಾಹೇಬಲಾಲ ರೋಹಿಲೆ, ಇಮಾಮುದ್ದೀನ್ ಸಜ್ಜನ, ಅಬ್ದುಲ್ ಖಾದರ್ ರೋಹಿಲೆ, ಮಹಾದೇವ ಕಟಕಬಾವಿ, ಆನಂದ್ ಪಾಟೀಲ್, ಲಲಿತಾ ಪೀಡಾಯಿ, ಮತಕ್ಷೇತ್ರದ ವಿವಿಧ ಗ್ರಾಮಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದರು. ಸೊ ಅದಕ್ಕೋಸ್ಕರ ನಾವು ಈ ಸಮಾವೇಶವನ್ನ ಯಶಸ್ವಿ ಮಾಡಬೇಕು. ಲಕ್ಷ ಜನಗಳನ್ನ ಸೇರಬೇಕು. ನಮ್ಮ ರಾಹುಲ್ ಗಾಂಧಿ, ನಮ್ಮ ಅಧ್ಯಕ್ಷರಾದ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ, ಇನ್ನ ಕೇಂದ್ರದ ಅನೇಕ ನಾಯಕರುಗಳು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ನಮ್ಮ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂತಹ ಕುರ್ಚಿ ವಿಧಾನಸಭಾ ಕ್ಷೇತ್ರದಲ್ಲಿ, ಕುರ್ಚಿ ಪಟ್ಟಣದಲ್ಲಿ ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ಗಾಂಧೀಜಿ 100 ವರ್ಷಗಳ ಸ್ಮರಣಾರ್ಥ ಕಾರ್ಯಕ್ರಮವಾಗಿ ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ್ ಈ ತರ ಒಂದು 3 ಘೋಷಣೆಗಳೊಂದಿಗೆ ಒಂದು ಐತಿಹಾಸಿಕ ಸಭೆಗಳನ್ನು ನಡೆಸ್ತಾ ಇದ್ವಿ. ಇದೇ ತಿಂಗಳು 21ನೇ ತಾರೀಕು ಅದರ ಪೂರ್ವಭಾವಿ ಸಭೆಯನ್ನ ಇವತ್ತು ನಾವು ನಮ್ಮ ಜನಪ್ರಿಯ ಶಾಸಕರು, ಆತ್ಮೀಯರು, ಸ್ನೇಹಿತರಾದಂತಹ ಮಹೇಂದ್ರ ತಮ್ಮಣ್ಣ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಈಗ ನಾವು ಮಾಡಿದ್ವಿ. ಈ ಸಭೆಯಲ್ಲಿ ನಮ್ಮ ಜೊತೆಯಲ್ಲಿ ಸನ್ಮಾನ್ಯ ಶಾಸಕರಿದ್ದಾರೆ, 2 ಬ್ಲಾಕಿನ ಅಧ್ಯಕ್ಷರಿದ್ದಾರೆ, ಪುರಸಭಾ ಸದಸ್ಯರಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಹೇಳೋದೇನೆಂದ್ರೆ, ಈ ಸಭೆ ತುಂಬಾ ಐತಿಹಾಸಿಕ. ಯಾಕಂದ್ರೆ 100 ವರ್ಷಗಳ ಹಿಂದೆ ಇದೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆ ವಹಿಸಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ಬೆಳಗಾಂ ನಗರದಲ್ಲಿ ಸಭೆ ಮಾಡಿ ಅದರ ಸ್ಮರಣಾರ್ಥ ನಾವು 100 ವರ್ಷಗಳಲ್ಲಿ ಅದೇ ಕಾಂಗ್ರೆಸ್ ಸಭೆಯನ್ನ ಇಲ್ಲಿ ಮಾಡ್ತಾ ಇದ್ದೀವಿ.